Welcome back to another vlog. ಇದು day 3 or part 3 of Goa vlog from Goa to Hubli. Like third day ನಮ್ದು ಗೋವಾ, ಅಲ್ಲಿಂದ ವಾಪಸ್ ಫೋರ್ತ್ ಡೇ ವಾಪಸ್ ಹುಬ್ಳಿಗೆ ಬರೋದು ತನಕ ಐತ್ರಿ ಇದು. ಏನಾತ್ರಿ ಬೇಸಿಕಲಿ ನಾವು ನಿನ್ನೆ ಕೇರಿ ಫುಡ್ ಬ್ರಿಡ್ಜ್ ಆಮೇಲೆ ಹರ್ವಲಿಂ ಫಾಲ್ಸ್ ಎಲ್ಲ ಹೋಗಿದ್ವಿ, ವಾಪಸ್ ರೂಮ್ ಬಂದ್ವಿ, ಅದ ಗಾಣಪಾಡ ಮಸ್ಕಿರಿ ಆತ ಮುಗಿಸಿದ್ವಿ ಅಲ್ಲಿಗೆ. ಟ್ಯೂಸ್ಡೇ ಏನೈತಲ್ಲ ಮಧ್ಯಾಹ್ನ ಮಟ್ಟ ಏನು ಮಾಡಿಲ್ರಿ. ಯಾಕಂದ್ರೆ ನಮ್ಗೆ ಎಲ್ಲಿ ಹೋಗೋದಿತ್ತು ಅಂತಂದ್ರೆ ಅರಂಬೋಲೇನ ಎಲ್ಲೇ ಹೋಗೋದಿತ್ತು ರೀ. ಅರಂಬೋಲ್ ಅಲ್ಲ ತಡ್ರಿ ಒಂದು ಸೆಕೆಂಡ್. अबे जल्दी बोल, कल सुबह पनवेल निकलना है. ವೆಗೆಟೋರ್ ಹಿಲ್ ಟಾಪ್ ಹೋಗೋದಿತ್ತು. ಏನು ಶಾರ್ಟ್ ಆತಂದ್ರೆ ಅವತ್ತು ಇನ್ನೊಂದು ಫೋಟೋ ಹೋಗೋದಿತ್ತು ರೀ ನಮಗೆ. ಫೋರ್ಟ್ ಏನಾಕೈತಿ ಹೋಗೋದು ಬೇಡ, ಮಧ್ಯಾಹ್ನ ಬಿಸಿಲು ಇರ್ತೈತಿ, ನಿನ್ನೆ ಟ್ಯಾನ್ ಆಗೈತಿ, ಆದಿದ್ದು ಮತ್ತೆ ಚಲೋ ಆತ್ರಿ ಎಲ್ಲರದು ರಗಳಿ. ಸೊ ತಡ್ರಿಪ್ಪ ಕಾದ ಬಿಡೋಣ ಅಂತ ಹೇಳಿ ಏನು ಮಾಡಿದ್ವಿ, ಸಾಯಂಕಾಲ ಮಟ್ಟ ಇಡೀ ದಿನ ರೂಮ್ನಾಗ ಮಕ್ಕೊಂಡು ಟೈಮ್ ಪಾಸ್ ಮಾಡಿ ಸಾಯಂಕಾಲ ಏನು ಮಾಡಿದ್ವಿ ರೀ, ಹೋದ್ವಿ ರೀ ವೆಗೆಟೋರ್ ಹಿಲ್ ಟಾಪ್ ಹೋದ್ವಿ. ಅಲ್ಲಿ ಹೋದ್ವಿ, ಫೋಟೋಸ್ ತಗೊಂಡು ಸ್ವಲ್ಪ ಮಸ್ತ್. ನೀ ಈ ಸೈಡ್ ಬಂದ್ಬಿಡಿ, ಇಲ್ಲ ಐತೆ ನೋಡ್ರಿ, ಇದು ನಂದಿ ಹಿಲ್ಸ್ ಬಂದಂಗೆ ಆತವ. ನಾವು 4 ಮಂದಿ ಅದಾರ ಇಲ್ಲಿ ಅಷ್ಟೇ. ಏನಾದ್ರು ಕೆಳಗಿಂತ ಸಿಟಿ ಕಾಣತೈತಿ, ಇಲ್ಲಿ ನೀರು ಕಾಣಕತ್ತಾವ. ಅಂಥ ಪರಿ ಏನು ಚೊಕ್ಕಿಲ್ಲ. ಈಗ ನೆಕ್ಸ್ಟ್ ನನಗೆ ಅಲ್ಲೇ ತೋರಿಸೋದೈತಿ, ಅಲ್ಲಿ ದೂರ ಗುಡ್ಡ ಐತಲ್ರಿ ಒಂದು, ಇಲ್ಲಿ ತೋರಿಸಿದ್ದು ನನ್ನ ಲೊಕೇಶನ್. ಅಲ್ಲಿ ಹೋಗೋದು ಚಲೋ ಅಂತ ನಾನು ಇದ್ರಕ್ಕಿಂತ. ಯಾಕಂದ್ರೆ ಮಂದಿ ನೋಡ್ರಿ, ಮುಕ್ಕುಳೇರೇ ಮಂದಿ ಅದಾರ. ನಂದಿ ಹಿಲ್ಸ್ ಬಂದಂಗೆ ಆತ್ಲಿ. ಹಾಂ, ಅಲ್ಲಿ ಕೆಳಗೆ ನೀರಿಲ್ಲ, ಇಲ್ಲಿ ನೀರೈತೆ ಅಷ್ಟೇ. ನಾಳಾತಿದ್ದು ಅಲ್ಲೇ ಬಾಬಾ ಆ ಗುಡ್ಡ. ಇಲ್ಲೋ ಮನೆ ಅದಾವ ನೋಡಲ್ಲಿ, ಅಲ್ಲಿ ಕಲ್ಲು ಮೇಲೆ ನಿಂತಾರ ನೋಡ್ರಿ ಮಂದಿ. ಹೋಗಿ ಮುಕ್ಕುಳೇರೇ ಮಂದಿ ಐತಿ ಎಲ್ಲ ಕಡೆ. ಆ ಕಡೆ ಹೋಗಿ ಅಲ್ಲೇ ಲಾಸ್ಟಿಗೆ ಸಾಕಾದ್ರಿ. ಅಷ್ಟೇನಿಲ್ಲ, ಅಂಥ ಪರಿ ಏನು ವರ್ತಿಲ್ಲ. ಇದು ನಾ ಏನು ಅಂದ್ಕೊಂಡಿದ್ದೆ ಅಲ್ರಿ, ನಂದು ಎಕ್ಸ್ಪೆಕ್ಟೇಷನ್ಸ್ ಏನಿತ್ತಲ್ಲ ಈ ಟ್ರಿಪ್ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ, ಆ ಲೆವೆಲಿಗೆ ರೀಚ್ ಆಗಲಿಲ್ಲ ನಾವು. ಜಸ್ಟ್ ಮಂದಿ ನೋಡ್ರಿ, ಮಂದಿ ತುಮ್ಸಾನ್ ಮಂದಿ ಅಂತಾರಲ್ಲ, ತುಮ್ಸಾನ್ ಮಂದಿ ಮನಗಂಡೈತೆ ಮಂದಿ. ಇಷ್ಟ ರೀ. ಇನ್ನೊಂದು 2 ನಿಮಿಷ ನಿಂದಿರ್ತೀವಿ, ಚಹಾ ಕುಡಿಯೋಂಗಾಗೈತೆ. ಸಾಯಂಕಾಲ ಚಹಾ ಕುಡಿದು ರೈಟ್ ಇಲ್ಲಿಂದ ಸೀದಾ ಮತ್ತು ವಾಪಸ್ ರೆಸಾರ್ಟಿಗೆ. ಏನು ಮಸ್ತ್ ಸನ್ಸೆಟ್ ಆಗತೈತೆ ನೋಡ್ರಿ. ಟೈಮ್ ಲ್ಯಾಪ್ಸ್ ಆನ್ ಮಾಡಿ ಇಡ್ತೀನಿ, ಎಂಜಾಯ್ ಮಾಡಿರಿ. ಏನು ಮಸ್ತ್ ಐತೆ ನೋಡ್ರಿ. ವಾಪಸ್ ಬರುತ್ತೆ ಮತ್ತಿಬ್ಬರು ಅದ ಸೇಮ್ ರೀ. ಜೊಳ್ಳ ನನ್ನ ಮಕ್ಕಳು ರೀಪ್ಪ ನಮ್ಮ ಕೂಡ ಬಂದವ್ರೆ. ಮತ್ತಿಬ್ಬರು ರೂಮಿಗೆ ಹೋದ್ರೆ ಮತ್ತಿಬ್ಬರು ಅಲ್ಲೇ ಶಾಪಿಂಗ್ ಅಂತಂದ್ರೆ ಅದು ಶಾಪಿಂಗು ಏನು ನೆಟ್ಟಗಾಗಲಿಲ್ಲ. ಮತ್ತು ಅದ ರೀ ಸೇಮ್ ಕಲ್ಲಂಗುಟ್ಟ ಬೇರೆ ಕಡೆ ಹೋಗುಂಬ ಅಂದ್ರೆ ವೆಗೆಟೋರ್ ಹೋಗುಂಬ. ಆಮೇಲೆ ಏನಾತ್ರಿ ಶಾಪಿಂಗ್ ಮುಗಿಸ್ಕೊಂಡು ಬಂದು ಮಕ್ಕೊಂಡ್ವಿ. ಮರುದಿನ ಬೆಳಗ್ಗೆ ಎದ್ವಿ. ವಾಪಸ್ ಬರೋದು ಮುಂದೆ ನಮ್ಮ ಗಂಡು ನಶೀಬಿಗೆ ಏನಾತ, ಹೋಗೋದು ಮುಂದೆ ಮಳೆ ಇಲ್ಲ, ಅಡ್ಡಾಡೋದು ಮುಂದೆ ಮಳೆ ಇಲ್ಲ, ಒಟ್ಟ ಮಳೆ ಇಲ್ರಿ. ರಿಟರ್ನ್ ಬರೋದು ಮುಂದೆ ಆನ್ಮೋಳ್ ಗಾಡ್ದಾಗ ಮಳೆ ಸಿಕ್ತು ನಮ್ಗೆ. ಅವಾಗ ಅದ ರೀಲ್ಸ್ ಹಾಕೇ ನೋಡ್ರಿ, ನಮಗೆ ವ್ಯೂ ಎಲ್ಲ ಬಂದವ ಅದ್ರ ಸಂಬಂಧ. ಕ್ಲೈಮೇಟ್ ಏನು ಮಸ್ತ್ ಐತೆ ನೋಡ್ರಿ, ಯಾವಾಗೂ ಮಳೆ ಬರ್ಬೋದು. ಫುಲ್ ಕ್ಲೌಡಿ ಕ್ಲೈಮೇಟ್. ಇಂಥ ವೆದರ್ ಇದ್ರೆ ಬೇಕಾದಂಗೆ ಹೋಗ್ಬೋದು ರೀ. ಮೊನ್ನೆ ರಗಡಾಗಿ ಹೋಗಿತ್ತು ನಮ್ಗೆ ಶಕಿಗೆ. ಅದ್ರಾಗ ಸಾಯಂಕಾಲ ಎಂಟ್ರ್ ಆಗಿ ಟ್ರಾಫಿಕ್ ಬೇರೆ ಇತ್ತು ಗೋವಾದಾಗೂ. ಭಯಾನಕ್ಕೆ ಮೊನ್ನೆ ನೆನ್ಸ್ಕೊಳಕ್ಕೆ ಒಲ್ಲದ ಆ ನಮ್ನಿ ಇತ್ತು. ಸ್ಪೀಡ್ ಲಿಮಿಟ್ ಐತ್ರಿ ಇಲ್ಲಿ, ಅದ್ರ ಸಂಬಂಧ ಅದು ಹೊಂಟೆ 60. ಕ್ಲೈಮೇಟ್ ಕ್ಲೌಡಿ ಐತಿ. ಘಾಟ್ ಸೆಕ್ಷನ್ದಾಗ ಮೋಸ್ಟ್ಲಿ ಮಳೆ ಆಯಿತು ಇಲ್ಲೋ ಗೊತ್ತಿಲ್ಲ, ಇರ್ಬೋದು ಅನ್ಸಾಗತ್ತೆ ನಂಗೆ. ಯಾಕಂದ್ರೆ ಅಲ್ಲೇ ಆಯ್ತು ಕರೆ. ಮಳೆ ಚಲೋ ಆಗೇ ಬಿಡ್ತೀರಿ. ನಂದು ಎಲ್ರಿ ಮುಂದೆ ಘಾಟ್ ಸೆಕ್ಷನ್ ಕಡೆ ಹೋದಂಗೆ ಐತೆ ಅಂತಂದ್ರೆ.
ಆರ್ ಹಿಯರ್. ಬಟ್ ಈಟದ ಹಿಂಗೆ ಈ ಟೈಮ್ ಚೇಂಜ್ ಬಂದೇವಿ ರೀ. ಕಾರ್ನಾಗಿಲ್ಲ ನಾವು, ಇದ್ರ ಮ್ಯಾಗ ಹಾಕದೇವು, ಬೈಕ್ ಮ್ಯಾಗ. ನಮ್ಮ ಹುಡುಗರು ಇನ್ನೂ ಬಂದಿಲ್ಲ, ಹಿಂದೆ ಉಳ್ದಾರೆ. ಬಟ್ ಇದು ನೋಡ್ರಿ ಇಲ್ಲಿ ಏನು ಅಲ್ಟಿಮೇಟ್ ಐತೆ ನೋಡ್ರಿ. ಇಲ್ಲಿ ಮಳೆ ಬರತ್ತಿದ್ದು ಆ್ಯಕ್ಚುಲಿ ಗೊತ್ತಾಗತೈತಿ ನಿಮ್ಗೆ, ಅಷ್ಟು ಚಂದ ಐತಿ. ಸೊ ಅದೇನೈತಲ್ಲ, ವಾಪಸ್ ಬರುತ್ತೆ ಮುಂದೆ ಆ ವ್ಯೂಗೆ ಮಳಿಗೆ ಗಾಂಡ್ಫಾಡ್ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಕಡೆಗೆ. ಸೊ ಬೇಸಿಕಲಿ ನಾವು 4-5 ದಿವ್ಸ ಗೋವಾ ಟ್ರಿಪ್ದಾಗ ನೋಡಿದ್ದು ಎಷ್ಟು ಜಾಗ? 3-4 ಜಾಗ. ಒಂದು ಸ್ವೀಟ್ ವಾಟರ್ ಲೇಕ್, ಕೇರಿ ಫುಡ್ ಬ್ರಿಡ್ಜ್, ವೆಗೆಟಾರ್ ಹಿಲ್ ಟಾಪ್. ನಾನು ಲಿಸ್ಟ್ ಬೇಕಂದ್ರೆ ಸ್ಕ್ರೀನ್ಶಾಟ್ ಹಾಕ್ತೇನೆ ವೀಡಿಯೋಸ್ದಾಗ. ಇಷ್ಟು ಜಾಗ ನೋಡಿಟ್ಟಿದ್ದೆ ಹೇಳ್ರಿ ನಾನು. ಕೆಫೆ ಎಷ್ಟಕ್ಕೊಂದು ಕೆಫೇಸ್ ನೋಡಿಟ್ಟಿದ್ವಿ. ಚಿತ್ತಲ್ ಪತಲ್ ಕೆಫೇಸ್, ಪತಲ್ ಅವನು ನಡ ಗಾಂಡ್ಫಾಡ್ ಕೆಫೇಸ್ ನೋಡಿಟ್ಟಿದ್ವಿ. ಎಸ್ಥೆಟಿಕ್ ಕೆಫೇಸ್. ಒಟ್ಟು ಏನು ನೋಡೋಕ್ಕಾಗಲಿಲ್ಲ ರೀ, ಹೋಗೋಕ್ಕಾಗಲಿಲ್ಲ. ಸೊ ಈ ಟ್ರಿಪ್ ಅಂಕರ್ ಫೇಲ್ ಆತ. ಫೇಲ್ಕಿಂತ ಹೆಚ್ಚಾತ್ರಿ, ಫೇಲ್ ಅನ್ನೋಕೆ ಬರೋಂಗಿಲ್ಲ. ಲರ್ನಿಂಗ್ ಭಾಳ ಅದು. ನಾನು ಮಿಸ್ ಮಾಡಿದ್ದೆ ರೀ. ನಾವು ಹೇಳೋದು ಏನಂತಂದ್ರೆ, ಇಲ್ಲೇ ಹುಬ್ಳಿಗೆ ಬಂದೆ ರೀ. ಅದೆಲ್ಲ ಅದು ಗಾರ್ಡ್ ಸೆಕ್ಷನ್ನಾಗಿನ ವಿಡಿಯೋ ನೋಡಿದ್ರಿ. ಅಲ್ಟಿಮೇಟ್ ಸೀನ್ರಿ ಇತ್ತು, ಎಲ್ಲ ಮಜಾ ಮಾಡಿದ್ವಿ. ಹುಬ್ಳಿಗೆ ಬಂದ್ವಿ ರೀ. ಅದ್ರಾಗ ಏನಾಯ್ತು, ಒಂದು ಗಾಡಿ ಏನಾಯ್ತಲ್ಲ ವಾಪಸ್ ಬೆಂಗ್ಳೂರಿಗೆ ಹೊಂಟಿತ್ತು ನಾನ್ ಸ್ಟಾಪ್. ಟೈಮ್ ಆಗಿತ್ತು ಸ್ವಲ್ಪ. ನಾವು ಬೇಡ ಇಲ್ಲೇ ಇರಬೇಕಂದ್ರೆ ನಮ್ಮ ಮನೆಯಾಗಿರ ಹಂಗೆ ಹಿಂಗೆಲ್ಲ ಹೇಳಿದ್ವಿ ಅವಂಗೆ. ನಾವು ಕೇಳತ್ತಿದ್ದಿಲ್ಲ, ಒಂದು ಏನು ಮನಸ್ಸಾಗ ಬಂದಿತ್ತೇನ್ರಿ. ಅವ ಡೈರೆಕ್ಟ್ ಎಲ್ಲಿ ಹೊಂಟಿದ್ದ? ಬೆಂಗ್ಳೂರಿಗೆ ಹೊಂಟಿದ್ದ. ನನ್ನ ಗಾಡಿ ನವನಗರನಾಗ ಪಂಚರ್ ಆತ್ರಿ. ನಾನು ನಿಮ್ಗೆ ಅದು ಫುಟೇಜ್ ಹಾಕ್ತೇನೆ, ಅಲ್ಲಿ ಒದ್ದಾಡಿದ್ದೆ. ಆಗ್ಯದ ಗಾಯ್ಸ್, ಗಾಡಿ ಪಂಚರ್ ಆಗಿಬಿಟ್ಟೈತೆ ನಮ್ಗೆ. ಅದ್ರಾಗ ಇದು ಟ್ಯೂಬ್ಲೆಸ್ ಅಲ್ಲ, ಟ್ಯೂಬ್ ಇದೆ. ಇನ್ನೂ ಭಾಳ ಇಲ್ರಿ, ಬರೀ 7 ಕಿಲೋಮೀಟ್ರ್ ಐತಿ. ಇಲ್ಲಿ ಐತೆ ನೋಡ್ರಿ, ಇಲ್ಲಿ ಚಿಗರಿ ಬಸ್ ಸ್ಟಾಪ್. ಇಲ್ಲಿ ಕಮಿಷನರ್ ಆಫೀಸ್ನಿಂದ ಸ್ವಲ್ಪ ಮುಂದೆ ಬಂದು ಕೂಡ ಆಗೈತದ. ಗಾಡಿ ಸೈಡ್ಗೆ ಹಾಕೇನಿ. ನಮ್ಮ ದೋಸ್ತ್ ಬರತ್ತಾನೆ. ನಾನು ಕೂಟಿದ್ದ ಅವನು ಬೆಂಗ್ಳೂರಿಗೆ ಹೋಗೋದಿದ್ರಿ, ಅವ್ನು ಹೋಗ್ಬಿಟ್ಟ. ಇನ್ನೊಬ್ಬವ ಅವ್ರ ಮನ್ಯಾಗ ಫೋನ್ ಹಚ್ಚಿ ಅರ್ಜೆಂಟ್ ಮಾಡತ್ತಿದ್ರೆ. ಅವ್ರು ಆಗಲ್ಲ ಹೇಳಿದ್ದೆ ಅಲ್ರಿ, ಅವ್ರು ಸುಳ್ಳು ಹೇಳಿ ಬಂದಿದ್ರೆ. ಗೋವಾ ಅಂತ ಹೇಳಿದ್ದಿಲ್ಲ, ಎಲ್ಲೇ ಕಾರವಾರ ಅಂದಿದ್ರೆ. ಅದ್ರ ಟೈಮ್ ಪ್ರಕಾರ ಅವ್ರು ಮುಟ್ಟಬೇಕಿತ್ತು. ಅವ್ರು ಹೋದ್ರಿ ಇಬ್ಬರು. ಇನ್ನೊಬ್ಬ ಒಂದು ದೋಸ್ತ್ ಬರತ್ತಾನ ರೀ, ಏನು ಪ್ರಾಬ್ಲಮ್ ಇಲ್ಲ. ಬಂದ ಅಂದ್ರೆ ನಮ್ಮ ಅಕ್ಕಗೂ ಫೋನ್ ಹಚ್ಚಿದ್ದೆ, ಆಕಿನೂ ಬರತ್ತಾಳೆ. ಈ ಲಗೇಜ್ ಎಲ್ಲ ಹಾಕಿ ಗಾಡಿ ಕಳಿಸ್ತೀನಿ. ಈ ಗಾಡಿನ ಪಂಚರ್ ಮಾಡಿಸ್ಕೊಂಡು ನಾನು ಮನೆಗೆ ಹೋಗ್ತೀನಿ. ಇವರೆಲ್ಲ ಬಂದ ಮೇಲೆ ನೋಡು ನಾನು ಎಷ್ಟು ಜಲ್ದಿ ಆಕೈತೆ ಅಂತೇಳಿ. ನಾ ಎಷ್ಟು ಜಲ್ದಿ ಆಕೈತೆ ಅಷ್ಟು ಜಲ್ದಿ ಮುಟ್ಟಬೇಕಂತಂದ್ರೆ ಇಲ್ಲೇ ಆಗ್ಬೇಕಾದ್ರೆ ಇನ್ನೊಂದು 7 ಕಿಲೋಮೀಟ್ರ್ ಬಂದ್ರೆ ಆಗಬಿಡ್ತಿದ್ರಿಪ್ಪ. ಇಲ್ಲಿ ಪಂಚರ್ ಆಗ್ಬಿಡ್ತಾವ. ನವನಗರ್ನಾಗ ನನ್ನ ಗಾಡಿ ಪಂಚರ್ ಆತ್ರಿ. ಈಗ ನಾ ಇಲ್ಲಿ ನಿಂತೇನೆ ತಿಕ್ಕೋರಿ. ಇಲ್ಲಿ ನಿಂತ್ರೆ ಏನಿಲ್ಲ, ಭಾಳ ದೂರ ಇಲ್ಲ. ಒಂದು 50 ಮೀಟ್ರ್ ಮ್ಯಾಕ್ಸಿಮಮ್ ಅಂತ ತಿಕ್ಕೋರಿ. ಕಾಣೋ ಅಷ್ಟು ಅಂತ ಸೇರಿದ್ರೆ ಕೇಳೋ ಅಷ್ಟು ನಿಂತಿದ್ದಾರೆ. ಅವ ಮುಂದೆ ಹೋಗಿ ಇನ್ನೊಂದು ಗಾಡಿ ನನ್ನ ಹಿಂದಿತ್ತು. ಅವರು ನನ್ನ ಕೂಟ್ ನಿಂತಿರ್ರಿ. ಅವ್ರು ಮುಂದೇನು ಗಾಡಿ ಇತ್ತಲ್ರಿ, ಅವ್ನು ಬೆಂಗ್ಳೂರಿಗೆ ಹೊಂಟಿದ್ದ. ಅವ್ರ ತಮ್ಮ ನನ್ನ ಹಿಂದಿನ ಗಾಡಿದಾಗಿದ್ದ. ಶಾರ್ಟ್ ಏನಾತಂದ್ರಿ, ಎಲ್ಲೇ ನನಗೆ ಮೂಡ್ ಆಫ್ ಆತ, ಇಂಥವ್ರು ಕೂಟ್ ಟ್ರಿಪ್ ಹೋಗ್ಬಾರ್ದು ಅನ್ಸಿತ್ತಂದ್ರೆ ಬೇಸಿಕಲಿ ಅಲ್ಲೇ ಆಗೋದಾಗೈತೆ ಬಿಡ್ರಿ. ಅದೇನ ಹೋಲಿ ಬಿಡ ಅಂತೇಳಿ ಬಿಟ್ಟೇನಿ. ಬಟ್ ಇಲ್ಲೇನಾತ್ರಿ, ಪಂಚರ್ ಆತ್ರಿ. ಗಾಡಿ ಸೈಡ್ ಹಾಕೇನಿ. ಆಮೇಲೆ ನಿಂತಾರಿ ಮುಂದೆ ನಿಂತಾನ. ಫೋನ್ ಹಚ್ಚಿ ಯಾರಿಗ ಅವ್ರ ತಮ್ಮ ಕೇಳಿದಾರಿ, ಏನಾತ ಬರಲೇನ, ಹಿಂಗೆ ಏನು ಬರಲೇನಂತಲ್ರಿ. ಫೋನ್ ಹಚ್ಚಿ ಏನಾತ ಅಂತ ಕೇಳ್ಯಾನ. ಏನಾತ ಅಂತ ಕೇಳಿಕೊಳ್ಳಿ ಏನ ನಾನು ಇಲ್ಲ ಹಿಂಗೆ ಗಾಡಿ ಪಂಚರ್ ಆಗೈತೆ ಹಿಂಗೆ ಅಂದ್ಕೊಳ್ಳೇನ ರೀ. ಅವಂಗಷ್ಟ ಫೋನಾಗ ಹೇಳಿ ಹೋಗ್ಬಿಟ್ಟಾರಿ. ನಿಂದಿರ್ಲಿಲ್ಲ. ನಾ ಏನು ತಿಕೊಂಡಿದ್ದೆ, ಅವ ಇಲ್ಲೇ ಇಲ್ಲ, ಅವ ನೋಡೇನಿಲ್ಲ, ಗೊತ್ತಿಲ್ಲ, ಹೋಗ್ಬಿಟ್ಟಾನ, ಹೋಗ್ಬಿಡ್ಲಿ ಅಂತ ತಿಕೊಂಡಿದ್ದೆ ರೀ. ನಾ ಹಂಗಿಲ್ಲಂತ್ರಿ, ನಿಂತಾನಂತವ. ನಂಗೆ ಯಾರು ಹೇಳಿದ್ರೆ ನನ್ನ ಗಾಡಿ ಕುಂತಿಲ್ಲ. ನಾ ಹೇಳಿದ್ಲ, ಇಲ್ಲ ನನ್ನ ಗಾಡಿ ನಿಂತಿತ್ತಲ್ಲ ಅಂತೇಳಿ. ನಂದೆಲ್ಲ ಏನು ಬಂತ ಅಲ್ರಿ. ಒಂದು ಫುಲ್ ಟ್ರಿಪ್ 4-5 ದಿವಸ ಇಷ್ಟೆಲ್ಲ ಮಾಡಿ ಇವ್ರಿಗೆ ಏನೂ ಗೊತ್ತಿಲ್ಲ. ಕರ್ಕೊಂಡು ಬಂದೇನಿ ರೀ. ಇವ್ರಿಗೆ ಹೆಂಗೆ ರೈಡ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಅಲ್ಲಿ ಹೆಂಗೆ ಬುಕ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಏನು ಸುಡುಗಾಡು ಗೊತ್ತಿಲ್ಲ ರೀ. ಅಂಥದ್ದು ಎಲ್ಲ ಮುನ್ನಿಂತ ಮಾಡಿ ಕರ್ಕೊಂಡು ಹೋಗಿ ಬಂದೇನಿ. ಅಲ್ಲಿ ಹಡ್ಸ್ಯಾರ, ಅದೆಲ್ಲ ಆತ ಹೋಲಿ ಬಿಡ್ರಿ. ಅದು ಅಲ್ಲಿ ಮಾಡ್ಯಾರ ಏನೇನ ಗಾಣಮಸ್ತಿ, ಅದು ಬಿಟ್ಟು ಬಿಡ್ರಿ. ಇಲ್ಲಿ ಬಂದಿಂದ ಒಂದು ಮಾತು, ಇಷ್ಟು ಎಲ್ಲರೂ ಕೂಡಿ ರೈಡ್ ಮಾಡತ್ತೀವಿ ಅಂತಂದ್ರೆ ಒಂದು ಮಾತು ಕೆಳಗೆ ಇಳಿದು ಬಂದು ಏನಾದ ಬೈ ಅಂತ ಕೇಳೋದು ಇರ್ತೈತಿ. ನಂದು ಅಲ್ಲೇ ಮನಸ್ಸು ಹೋಗ್ಬಿಡ್ತೀರಿಪ್ಪ. ಇಷ್ಟು ಕೇಳಕ್ಕೆ ಆಗಂಗಿಲ್ಲ ಅಂತಂದ್ರೆ ಇಂಥವ್ರಿಗೆ ಕರ್ಕೊಂಡು ಹೋಗಿದ್ದು ನನ್ನ ತಪ್ಪ. ನೆಕ್ಸ್ಟ್ ಟೈಮ್ಲಿ ಇಂಥವ್ರು ಕರ್ಕೊಂಡು ಹೋಗಕ್ಕೆ ಹೋಗ್ಬಾರ್ದು ಅನ್ನೋದು ಅಲ್ಲೇ ಅರ್ಥ ಆಗಿತ್ತು ನಮಗೆ. ನೀವು ಎಲ್ಲರೂ ಹೋಗ್ಬೇಕಂತಂದ್ರೆ ಒಂದು 10 ಸರಿ ವಿಚಾರ ಮಾಡಿರಿ. ಎಂಥವ್ರು ನಿಮ್ಮ ಕೂಡ ಬರತ್ತಾರೆ, ಎಂಥವ್ರು ಬರತ್ತಿಲ್ಲ ಅಂತೇಳಿ ಭಾಳ ಥಿಂಕ್ ಮಾಡಿ ಹೋಗ್ರಿ ನೀವು ಅಂಥವ್ರು ಕೂಡ ರೆಡಿ. ಸೊ ಅದ ಈ ಟ್ರಿಪ್ಲಿಂತ್ರ ಕಲ್ಕೊಂಡಿನಿ, ಹೆಂಗೆ ಹೋಗ್ಬೇಕು ಟ್ರಿಪ್, ಯಾರು ಕೂಟ ಹೋಗ್ಬೇಕು ಅನ್ನೋದು ಮೇನ್ ಕಳ್ಕೊಂಡೇನಿ ರೀ. ಸೊ ಇನ್ನು ನೆಕ್ಸ್ಟ್ ಟೈಮ್ ಮಿಸ್ಟೇಕ್ಸ್ ಮಾಡೋದಿಲ್ಲ. ಅಲ್ಟಿಮೇಟ್ ಗಾಂಡ್ ಫಾಡದವ್ರು ಇನ್ನೂ ನನ್ನ ಕಡೆ ಕಂಟೆಂಟ್ ಅವೆಲ್ಲ ಏನು ಮಾಡ್ತೀನಿ, ಮಂದಿ ಚಲೋ ಕರ್ಕೊಂಡು ಹೋಗ್ತೀನಿ. ಮಂದಿ ಬರಲಿಲ್ಲ ಅಂತಂದ್ರೆ ಬೆಸ್ಟ್ ನಾನು ಒಬ್ಬನೇ ಹೋಗ್ತೇನೆ ರೀ. ಇದು ಹೇಳಕ್ಕೆ ನಂಗೆ ವಿಡಿಯೋ ಮಾಡೋದಿತ್ತು, ಗಾಡಿನೂ ಸ್ಟಾರ್ಟ್ ಮಾಡೋದಿತ್ತು. ಗಾಡಿ ಸ್ಟಾರ್ಟ್ ಮಾಡಿ ವಾಪಸ್ ಬಂದು ಮಾಡಿದೆ. ಈಗ ನನ್ನ ಫ್ರೆಂಡ್ ಬರತ್ತಾನೆ ಸುಮ್ಮಂಗೆ ಮಾತಾಡೋಕ್ಕೆ. ನಾನು ಈ ವೀಕ್ ಹೊಂಟಿಲ್ಲ ರೀ, ಇನ್ನೊಂದು 4-5 ದಿವಸ ಬಿಟ್ಟು ಗೋವಾ ಹೊಂಟೀನಿ. ನೀವು ಅಕಸ್ಮಾತ್ ಇದೇನರ ವಿಡಿಯೋ ಇಷ್ಟ ಆತಂತಂದ್ರೆ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್
ಅಮೇಝಿಂಗ್ ವಿಡಿಯೋಸ್, ನೆಕ್ಸ್ಟ್ ಅಮೇಝಿಂಗ್ ಟ್ರಿಪ್ಸ್. ನಿಮ್ಗೆ ಏನ್ರಿ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಆದಷ್ಟು ಮಂದಿಗೆ ಶೇರ್ ಮಾಡಿರಿ, ಸೊ ದ್ಯಾಟ್ ಅವರು ನೋಡಲಿ. ಇನ್ನೂ ಮಸ್ತ್ ಕಂಟೆಂಟ್ ತರ್ತೇನಂತೆ. ಸೈನಿಂಗ್ ಆಫ್, ಬಾಯ್.